ಸ್ವಾಮಿ ದೇವಿ ನಮಸ್ಕರಿಸುವೆನು. ಸ್ವಾಗತ ಸುಸ್ವಾಗತ ಉತ್ತರ ಸ್ವಾಗತ ಸುಸ್ವಾಗತ. ಸ್ವಾಮಿ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಎಲ್ಲರೇ ನಗುತ್ತಾ ಪ್ರೀತಿಯ ಮಾತಾಡುತ್ತಾ ಎಲ್ಲರೇ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ಸೆರೆಯಾಗಿ ಸುಖ ನೀಡುತ್ತಾ ಸ್ವಾಮಿ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ.
ಪಾಪ ಕೈತಾತ ಸುಂದರಿ, ಪ್ರಿಯಾ, ನಿನ್ನ ದೇವರ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯ ಪ್ರಿಯಲು ಏನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ಸ್ವಾಮಿ? ಅದು ಈ ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡುವ ಅಗತ್ಯವಿದೆಯೇ ಸ್ವಾಮಿ? ಸ್ವಾಮಿ, ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾಯೆಲ್ಲ ಪ್ರೇಮದ ಕುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ನಿನ್ನ ಕಣ್ಣು ಕಮಲಗಳು ತುಂಬಿಗಳು ನಾಚಿಕವು ಸಂಪಿಗೆಯೋ ನೀ ಮೊದಲು ಬನವೋ ನಿನ್ನ ಕಣ್ಣು ಕಮಲಗಳು ತುಂಬಿರುಳು ದುಂಬಿಗಳು ನಾಚಿಕವು ಸಂಪಿಗೆಯೋ ನೀನಗಲು ಬನವೋ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸ ಚೆನ್ನ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸ ಚೆನ್ನ ನಿನ್ನಂದಕ್ಕೆ ಸೋತೆನು ಸೋತೆನಾ ನಿನ್ನಂದಕ್ಕೆ ಸೋತೆನು ಸೋತೆನಾ ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಕುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಏಳು ಪ್ರೇಯಸಿಯೇ ನಾನಿನಗೆ ಬೇಡವೇ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಏಳು ಪ್ರೇಯಸಿಯೇ ನಾನಿನಗೆ ಬೇಡವೇ
ಪ್ರೀತಿಸು ಹೃದಯ ರಾಣಿ ಮಂದಾರವು ದೂರ ರಾಣಿಗ ಬಾಯನ್ನದೇ ಮಧುಮ ರಾಣಿ ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ವಸಂತದ ಬಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ಆರಾಧಿಸುವುದು. ಇಲ್ಲ ನೋಡು ಪ್ರಿಯ, ಎಲ್ಲಿ ಸ್ವಾಮಿ? ಆ ಹಕ್ಕಿ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಕಾರ್ಯದಿಂದ ಜಗತ್ತನ್ನು ನಲಿಸುವುದು. ಆ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ತನ್ನ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಸಜೀವ. ಹೃದಯೇಶ್ವರಿ, ಸ್ವಾಮಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದ ಸುಪ್ರಭಾತದಲ್ಲಿ ಪುನಃ ನನ್ನ ಪ್ರೇಮವನ್ನು ಕೈಗೊಳ್ಳಬೇಕೆಂಬುದು ನನ್ನ ಬಯಕೆ ಉತ್ತರ. ದೇವರ ಪೂಜನೆ ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಪ್ರಿಯ ದೇವಿ, ನಾನು ಆಯ್ದ ಕಟ್ಟಿದ ಮಾಲೆಯನ್ನು ಸ್ವೀಕರಿಸಿ ಈ ಭಕ್ತಳಲ್ಲಿ ಪ್ರಸನ್ನರಾಗಿರಿ ಸ್ವಾಮಿ. ಪ್ರಾಣೇಶ್ವರ ಓ ನಲ್ಲನೆ ಸವಿ ಮಾತಂದ ನುಡಿದಿಯ ಓ ನಲ್ಲನೆ ಸವಿ ಮಾತಂದ ನುಡಿದಿಯ ನಾನೆಂದು ಬಿಡೆನು ನಿನ್ನನು ನೀ ನನ್ನ ಜೀವ ಎಂದಿಗೂ ದೇವಿ ಪ್ರಿಯಾ
ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾನೆಂದು ನೋಡುತ್ತ ನಿನ್ನ ಸಂದೇಶವು ನನಗೆ ಹೇಳಿತು ಪ್ರಿಯಾ ದೇವಿ, ಮನಸೋತೆನು ದೇವರು ಪ್ರಸನ್ನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಪ್ರೇಯಸಿ, ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರಾಧನೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಸ್ವಾಮಿ, ಈ 4 ದಿನಗಳಲ್ಲೂ ಹಿತದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರವನ್ನು ಬೇಯಿಸುವುದಾಗಿ ಯುಧಿಷ್ಠಿರನ ಅನುಮತಿ ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಗದಿಂದ ನನ್ನನ್ನು ಕಳುಹಿಸಿಕೊಡು. ಸ್ವಾಮಿ, ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದರಂತೆ. ಆದ್ರಿಂದ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯೋ ರವಿ ಜಾರಿದ ಶಶಿ ಮೂಡಿದ. ಉತ್ತರ ಸ್ವಾಮಿ, ಆ ರವಿ ಜಾರಿದ ಶಶಿ ಮೂಡಿದ ತಂಗಾಳಿ ಹೋಯ್ತು ಆನಂದ.
ಹಾದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದರೊಂದು ಬಾರಿ ಎದೆ ಏರಿಸಲಿ. ಹಾ 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 ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ಸ್ವಾಮಿ, ನಿನ್ನ ಸಖಿಯರು ತಿರುತಂದ ಹೂಗಳಿಂದ ಎದೇರಿಸು. ರೂಪುಗೊಂಡ ರೀತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹುಡು. ಮನ್ಮನ ಚಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಈ ಹೃದಯನಾದ ಇದೇ ಬೇರೆ. ಹಾಸ್ಯಪ್ರಿಯೆ, ಈ ಗಾನಮಯ್ಯಾದ ಉತ್ತರವನ್ನು ನಿರ್ಮಿಸಿದ ಕಲಾವಿದನಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳೂ ಉತ್ತರ. ಹಾಗಲ್ಲ ಪ್ರಿಯ, ನಿಜವನ್ನೇ ನಾನು ಹೇಳುವೆನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿದರೆ, ಇನ್ನು ಮುಂದೆ ವೀರಾಂಗಣಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರಂತೆ ಸ್ವಾಮಿ. ನಾನು ನೋಡುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಲೆಯಲ್ಲಿ ಶರೀಷದ ಮಾಧುರ್ಯ, ಸಂಪಿಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಇಹ ಸಂಸಾರದ ಸುಖಮಯದಲ್ಲಿ ಸ್ವರ್ಗದ ಆನಂದ ಕೇಳಿ
ಧನ್ಯನಾದೇವತರ ಧನ್ಯನಾದೆ. ಆರ್ಯಾವೃತದಲ್ಲಿ ನೀನು ನಾರೀ ರತ್ನಳು, ನೀನು ಕ್ಷತ್ರಿಯ ರತ್ನನು. ಯುದ್ಧ ಊರಿನ ಕೀರ್ತಿ ಗೌರವ ಸಂಪತ್ತು. ಹೋಗು ತರುಣ ವೀರ. ಹಾಗಾದರೆ ಹಾಗಾದ್ರೆ ನಿನಗವ ಗೌರವವೂ ಇಲ್ಲವೇ? ಆ ದಿನ ಎಷ್ಟೊಂದು ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ದುಃಖವೇದನೆಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉಳಿಸದೆ ಸಾಹಸ ಮುಖ್ಯರಾಗಿ ಬೀಳ್ಕೊಡುವರು. ಅವರಿಗವ ಗೌರವವೂ ಇಲ್ಲವೇ? ಇರುವುದು ನಾಥ. ರಣಾಂಗದಲ್ಲಿ ಸ್ವಾಮಿ ಮಿಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷೆಯನ್ನು ಸೃಷ್ಟಿಸಿದ ಮಾತೆಯಾರು. ಉತ್ತರೆಯು ವೀರಸತಿ, ಅವಳಿಗೆ ಪತಿಯಾಗ್ನೆಯೇ ದೇವರಾಗ್ನೆಯಂತೆ ಸ್ವಾಮಿ. ಹಾಗಾದರೆ ನಾನೊಂದು ವೇಳೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದರೆ ಸ್ವಾಮಿ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞಾವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯ ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳ ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸುವನು. ಹೋಗು ತರುಣ ವೀರ. ಹಾಗಾದರೆ ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗವನ್ನು ಬೆಳಗುವನು. ನನಗಿನ್ನು ಅಪಜಯವಿಲ್ಲ ಉತ್ತರ. ದೇವಿ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ದೇವಿ ಸ್ವಾಮಿ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಸಾಮ್ರಾಜ್ಯದ ರಾಗ ಸೌಂದರ್ಯವೇ ನಿನ್ನ ಆಭರಣವೇ. ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಪ್ರಿಯ ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ ಗಲ್ ಎನ್ನುತ್ತ ನಲಿಯುತ್ತಿದೆ. ತಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ ಗಲ್ ಎನ್ನುತ್ತ ನಲಿಯುತ್ತಿದೆ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಪ್ರಿಯ ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಪ್ರೇಮದ ಸಂಗಮಕ್ಕೆ ಆಡೋಣ ಉಯ್ಯಾಲೆ. ಉತ್ತರ ಆ ಲಲ ಲಲ ಲ. ಸ್ವಾಮಿ ದೇವಿ ಪ್ರಾಣೇಶ್ವರ. ಪ್ರಣೇಶ್ವರಿ ಆಹಾ ಮನೋಹರ. ಮನೋಹರಿ ಆಹಾ ಹೃದಯೇಶ್ವರ. ಹೃದಯೇಶ್ವರಿ ಆಹಾ ನಿಜವೇ ಸ್ವಾಮಿ. ದೇವಿ ಪ್ರಾಣೇಶ್ವರ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಸಾಮ್ರಾಜ್ಯದ ರಾಣಿಯು ನೀನೇ. ರಾಗ ಸೌಂದರ್ಯವೇ ನಿನ್ನ ಆಭರಣವೇನೇ. ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಕೋಗಿಲೆ ನಿನಗೆ ಏನು
ವೀಕ್ಷಿಸಿದೆಯ ರಣಭುವಿಯ ಧನಂಜಯ ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನು ಧನ್ಯ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನು ಧನ್ಯ ಜಯವ ಗಳಿಸಿದೊಡೆ ನೀನು ಧನ್ಯ ಧನಂಜಯ ಧನಂಜಯ ಶ್ವೇತವಸನಧಾರಿ ಭೀಷ್ಮ ಪಿತಾಮಹನು ಶ್ವೇತವಸನಧಾರಿ ಭೀಷ್ಮ ಪಿತಾಮಹರ ತರೋಡರಾಗಿಹ ದಾಟಿಯ ನೋಡು ಶ್ವೇತವಸನಧಾರಿ ಭೀಷ್ಮ ಪಿತಾಮಹರ ತರೋಡರಾಗಿಹ ದಾಟಿಯ ನೋಡು ಹಜಾನುಭಾವು ಭುಜ ಬಲಾಢ್ಯನು ಹಜಾನುಭಾವು ಭುಜ ಬಲಾಢ್ಯನು ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ ಹನ್ನೊಂದ ಚೋಗಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ ಹನ್ನೊಂದ ಚೋಗಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ ಇಂದು ಅವರ ಗೆದ್ದು ವಿಜಯ ಸಾಧಿಸು ಇಂದು ಅವರ ಗೆದ್ದು ವಿಜಯ ಸಾಧಿಸು ಧನಂಜಯ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಿರುವ ವೀರರೋಧನನ್ನು ಸಾರಿ ನೋಡುವೆನು. ಅರ್ಜುನ, ನಿನ್ನ ಇಚ್ಛೆ ಅರ್ಜುನ. ದುರ್ಯೋಧನ ಹಿತಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಸಾರಿ ನನಗೆ ತೋರಿಸು ಜನಾರ್ದನ. ಅರ್ಜುನ, ನಿನ್ನ ಇಚ್ಛೆ ಅರ್ಜುನ. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉಲ್ಮಿಲಿತ ಸಾಗರದಂತೆ ಕಾಣುತ್ತಾ ಇದೆ. ನೋಡು ಪಾರ್ಥ, ಹಿತ್ತ ನೋಡು ಪಾರ್ಥ. ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ಚತುರಾಶ್ವದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ಆ ದ್ರೋಣನೇ ಮುಂದೆ ನಿಂತಿರುವನು.
ಅವನ ಪಾರ್ಶ್ವದಲ್ಲಿ ವಲ್ಕಲಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಪರಮಾತ್ಮ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಅರ್ಜುನ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ಪರಮಾತ್ಮ? ಜನಾರ್ದನ 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 ಮಾಧವ ಮಾಧವ. ಜನಾರ್ದನ ಹರಿ ದೀನೋದ್ಧಾರಿ ಬೇಡವಯ್ಯ ಸದನ, ಹರಿ ಬೇಡವಯ್ಯ ಸದನ, ಹರಿ ಬೇಡುವೇನು ನಿನ್ನ, ಹರಿ ಬೇಡುವೇನು ನಿನ್ನ. ಪರಮಾತ್ಮ, ಅರ್ಜುನ, ಕೊಲಲಾರೆನು ಬಂದು ಬಾಂಧವರನು ನಾ, ಕೊಲಲಾರೆನು ಗುರು ಹಿರಿಯರನು ನಾ, ಕೊಲಲಾರೆನು ಬಂದು ಬಾಂಧವರನು ನಾ. ಕೊಲಲಾರೆನು ಬಂದು ಬಾಂಧವರನು ನಾ, ಕೈಲಿರುವ ಗಾಂಡೀವ ಕಳಚಿಗಾರೆನು, ಕೈಲಿರುವ ಗಾಂಡೀವ ಕಳಚಿಗಾರೆನು, ಬೇಡವಯ್ಯ ಸದನ, ಹರಿ ಬೇಡವಯ್ಯ ಸದನ, ಹರಿ ಬೇಡುವೇನು ನಾಲ, ಹರಿ ಬೇಡುವೇನು ನಾ. ಜನಾರ್ದನ ಜನಾರ್ದನ ಮಾಧವ ಮಾಧವ. ಏನೆಂದು ಹೇಳಲಿ ಪರಮಾತ್ಮ? ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜಾಲಿಯು ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಹೃದಯದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಕೈಯಿಂದ ಗಾಂಡೀವ ಕಳಚುತ್ತಿರುವುದು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ? ಅರ್ಜುನ, ನಿನಗೆ ಇಂಥ ವಿಷಮದವಸರದಲ್ಲಿ
ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತ್ರಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ಪದವಿಯ ಸಲುವಾಗಿ ಶಾಶ್ವತವಾದ ಧರ್ಮವನ್ನು ನನ್ನಿಂದ ನಾಶ ಮಾಡಲಾಗದು. ಸ್ವಜನವಧೆಯೂ ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಆ ವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕಾದಿ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಭೀಷ್ಮ, ದ್ರೋಣ, ನಾನು ನೀನು ಕೂಡ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಜ್ಞಾನಿಯಾದವನು ಅದರ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ. ಹುಟ್ಟಿದವನಿಗೆ ಮರಣವು, ಮೃತಪಟ್ಟವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಅಂಗಾಂಗಗಳು ನಿಶ್ಚೇಷ್ಟಿತವಾಗುವು. ಆದರೂ ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ಜನಾರ್ದನ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಬೇರಾವ ಧರ್ಮವಿಲ್ಲವೇ? ಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು ಅರ್ಜುನ. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸಿವೆ. ನಿನ್ನಂಥ ಸ್ವಾಭಾವಿಕನಿಗೆ ಆ ಕೀರ್ತಿಯು ಎಂದಿಗೂ ಮರಣಕ್ಕಿಂತಲೂ ಘೋರ ತರುವುದು. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟವಾದ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸು ಮುಕುಂದ. ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ನೀನಿನ್ನು ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ದಿನನು, ಫಲವು ಅವನದಲ್ಲ. ಅನಾಸ್ತಾಕ ಚಿಂತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ ನೀನು ಯಾರು ಕರ್ಮಯೋಗಿನ್? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ತಥಾ ಅರ್ಜುನ, ನಾನು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆನು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯವಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮವು ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ
ಸಜ್ಜನರ ಪಾಲನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯಥಾ ಯಥಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುಸ್ತಾನಾಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಯಾಯ ಸಂಭವಾಮಿ ಯುಗೇ 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 ಯುಗೇ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಬೇಗ ಉತ್ತರವನ್ನು ಕರುಣಿಸುವ ಮಹಾಮಹಿಮಾ. ಅರ್ಜುನ, ನಾನು ಮಾಯಾರೂಪಿ ದರಿದ್ರಿಯನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆಂದೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದಿಂದ ರಾಜ್ಯ ಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕ ಜಗತ್ತಿನ ಪ್ರಭಾವಿ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವೋತ್ಯಾಮಿ ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹಲ್ಪಟ್ಟಂತೆ ಈ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಕಾರಣನು. ದೇವತೆಗಳಲ್ಲಿ ಇಂದ್ರನು, ವೇದವುಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ಶಂಕರನಲ್ಲಿ ರುದ್ರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅಭೋಗ. ಅದರಲ್ಲೊಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವು ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವಾ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಈ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತಕ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತೋರಿಸು. ಎನ್ಮನವು ಚಂಚಲದ ಕಾರ್ಗತ್ತಲಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಗಿರಿ ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ,
ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿಯೇ ಪರಮಾತ್ಮ ದಾರಿ ಕಾಣದೆ ಒಂದು ಬಳಲಿಯೇ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಕರಗಳ ಮುಗಿಯುವೆ ಚರಣದಿ ಜೋಡಿಸಿ ಕರಗಳ ಮುಗಿಯುವೆ ಚರಣದಿ ಮಾಡು ಕೃಪೆಯನು ರಾಮರನೆನ್ನೋಳು ಮಾಡು ಕೃಪೆಯನು ರಾಮರನೆನ್ನೋಳು ರೂಪದ ಬೇಗೆಯನಾಗಲಿದೆ ಭೀಕರ ರೂಪದ ಬೇಗೆಯನಾಗಲಿದೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿಯೇ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯೆಯಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾಮೆಯಂತೆ ನಿನ್ನ ನೌಕೆಯು ಪ್ರದಭ್ರಷ್ಟವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ವ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುತ್ತೇನೆ. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ವೀರ ರಣಕಹಳೆಯನ್ನು. ಆಜ್ಞೆ ಮಾಧವ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲೋಲಾ ಜಯ ಮಂಗಳವರ ಶುಭ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ ಜೈ ಜಯ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜೈ ಇಂದ್ರಾರಮಣ ವರದ ಗೋವಿಂದ ಆಂಜನೇಯ ವರದ ಗೋವಿಂದ ಜೈ ಜಾನಕಿ ರಮಣ ವರದ ಗೋವಿಂದ ರಂಗನಾಥ ಸ್ವಾಮಿ ಪಾದವೇ ಗತಿ ಗೋವಿಂದ ಮಾರಮ್ಮ ಪಾದವೇ ಗತಿ ಗೋವಿಂದ ಜಯಾನಮ ಪಾರ್ವತಿ ಪತಯೇ ಶಿವನಮ ಪಾರ್ವತಿ ಪತಯೇ ಹರ ನಮ ಪಾರ್ವತಿ ಪತಯೇ ಬರೋಬರ್ ಮಾತಾಕಿ ವಿದ್ಯೆ ಗಣಪತಿ ಏನೇ ಬರಲಿ ಶಾಂತಿ ಒಂದೇ ಒಂದೇ ಒಂದೇ. ಶ್ರೀ 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 ರಂಗನಾಥ ಸ್ವಾಮಿ ಮಾರಮ್ಮ ಕೃಪಾಪೋಷಿತ ನಾಟಕ ಮಂಡಲಕ್ಕೆ ಶ್ರೀ 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 ಮಾರಮ್ಮ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಕ್ಕೆ ಜೈ ಶ್ರೀ 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 ರಂಗನಾಥ ಸ್ವಾಮಿ ಮಾರಮ್ಮ ಕೃಪಾಪೋಷಿತ ನಾಟಕ ಮಂಡಲಕ್ಕೆ ಜೈ